ನಮ್ಮ ನಾಯಕರು ಆತ್ಮೀಯರಾದಂಥ ಗೃಹ ಸಚಿವರಿಂದ ಇಂಥ ರಿಪ್ಲೈನ ನಾನು ಬಯಸಿರಲಿಲ್ಲ. ಓಕೆ, ಈ ಸಬ್ಜೆಕ್ಟ್ ಏನಿದೆ, ಲಕ್ಷಾಂತರ ಜನ ಏನು ಆನ್ಲೈನ್ ರಮ್ಮಿ ಇದೆ, ಒಬ್ಬ ಶ್ರೀಮಂತನ ಹಿಡಿದು ಆಟೋ ಡ್ರೈವರ್ ಇರ್ಬೋದು, ಟ್ಯಾಕ್ಸಿ ಡ್ರೈವರ್ ಇರ್ಬೋದು, ಕೂಲಿ ಕಾರ್ಮಿಕ ಇರ್ಬೋದು, ಇದೆಲ್ಲರೂ ಕೂಡ ಇವತ್ತು ಲಕ್ಷಾಂತರ ಜನ ದುಡ್ಡು ಕಳ್ಕೊಂಡು ಅವರ ಎಂಟೈರ್ ಫ್ಯಾಮಿಲಿ ಸಫರ್ ಆಗ್ತಕ್ಕಂಥದ್ದು. ಇದು ನಾನು ಮಾಹಿತಿಯನ್ನ ತಮ್ಮ ಕೇಳಲಿಕ್ಕೆ ಬಯಸ್ತೇನೆ. ಆದ್ರೆ ಸಿಂಪಲ್ ಆಗಿ ನೀವು ಸರ್ಕಾರ ಗಮನಕ್ಕಿದೆಯಾ ಅಂದ್ರೆ 4 ಜನ 5 ಜನ ಇದರಲ್ಲಿ ಸತ್ತೋಗಿದ್ದಾರೆ ಅಂತೇಳಿ ಒಂದು ಕೊಟ್ಬಿಟ್ಟಿದ್ದೀರಿ. ಇನ್ನು ಹೈಕೋರ್ಟ್ ಅಲ್ಲಿ ಆಯ್ತು, ಸುಪ್ರೀಂ ಕೋರ್ಟ್ ಅಲ್ಲಿ ಇದೆ ಅಂತೇಳಿ ಸುಪ್ರೀಂ ಕೋರ್ಟ್ ಸ್ಟೇ ಇದೆ ಅಂತಕ್ಕಂಥದ್ದನ್ನ ಮಾಹಿತಿಯನ್ನ ಕೊಟ್ಬಿಟ್ಟಿದ್ದೀರಿ. ಇದು ಸುಮ್ಮನೆ ಅಲ್ಲ ಗೃಹ ಮಂತ್ರಿಗಳೇ, ಲಕ್ಷಾಂತರ ಜನ ಇದು ಸಫರ್ ಆಗ್ತಿದ್ದಾರೆ. ನಿಮ್ಗೆ ಜಾಸ್ತಿ ಹೇಳಕ್ ಹೋಗುದಿಲ್ಲ, ಒಂದು ಹೇಳ್ತೀನಿ. ನನ್ನ ಕ್ಷೇತ್ರದ್ದೇ ಒಂದು RR ನಗರ ಪೊಲೀಸ್ ಸ್ಟೇಷನ್ 15% RR ನಗರಕ್ಕೆ ಬರ್ತದೆ, 85% ನನ್ನ ಕ್ಷೇತ್ರಕ್ಕೆ ಬರ್ತದೆ. ಅಲ್ಲಿ ಜೂಜಾಡಕ್ಕೆ ನಾನು ಅವಕಾಶ ಕೊಡ್ತಾ ಇಲ್ಲ. ಆ ಸರ್ಕಲ್ ಇನ್ಸ್ಪೆಕ್ಟರ್ ಹೇಳ್ತಾನೆ, ಶಾಸಕರು ಅವಕಾಶ ಕೊಡ್ತಾ ಇಲ್ಲ, ಶಾಸಕರು ಕೇಳಿ. ಯಾಕೆ ಕೇಳಿ ಅಂತಾನೆ, ಅವ್ರು ನನ್ನ ಕ್ಷೇತ್ರಕ್ಕೆ ಬರೋದಿಲ್ಲ, ಪಕ್ಕದ RR ನಗರ ಕ್ಷೇತ್ರ ಸರ್ಕಲ್ ಇನ್ಸ್ಪೆಕ್ಟರ್ ಅವರು. ಈ ತರ ಎಲ್ಲೂ ಕೂಡ ನಾನು ಕ್ಷೇತ್ರಕ್ಕೆ ಈ ತರ ಜೂಜಾಡ್ತಕ್ಕಂಥದ್ದಕ್ಕೆ ಅವಕಾಶ ಕೊಡೋದಿಲ್ಲ. ಇವ್ರೇನ್ ಮಾಡ್ತಾರೆ, ಫಸ್ಟ್ ರಮ್ಮಿ ಅಂತಾರೆ, ಆಮೇಲೆ 3 ಅಂತಾರೆ, ಆಮೇಲೆ 2 ಅಂತಾರೆ. ಇದನ್ನ ತಾವು ಏನಾದ್ರೂ ದಯವಿಟ್ಟು ಗೃಹ ಮಂತ್ರಿಗಳು 2ನೇ ಸಾರಿ ಗೃಹ ಮಂತ್ರಿಗಳಾಗಿ ಬಹಳ ನೀಟಾಗಿ ಅಡ್ಮಿನಿಸ್ಟ್ರೇಷನ್ ಮಾಡ್ತಾ ಇದ್ದೀರಿ. ಇನ್ನು ಅನೇಕ ಪೋರ್ಟ್ಫೋಲಿಯೋಗಳನ್ನ ನೀವು ಮುಂದೆ ಸ್ಟೆಪ್ ಬೈ ಸ್ಟೆಪ್ ಹೋಗ್ಬೇಕಾದಂತವ್ರು. ಇದು ಬಡವರು ಕಣ್ಣಲ್ಲಿ ಫ್ಯಾಮಿಲಿಯವರು ಕೈ ತೊಳಿತಾ ಇರ್ತಕ್ಕಂಥ ಸಂದರ್ಭ. ಇದು ಕೋಟ್ಯಾಂತರ ಜನರಿಗೆ ಅನಾನುಕೂಲ ಆಗ್ತಕ್ಕಂಥದ್ದು. ಈ ಆನ್ಲೈನ್ ರಮ್ಮಿ ಇರ್ಬೋದು, ಬೇರೆ ಇಸ್ಪೀಟ್ ಕ್ಲಬ್ಗಳು ಇರ್ಬೋದು, ಇದೆಲ್ಲ ಅಲ್ಲ, ಆನ್ಲೈನ್ ರಮ್ಮಿ ಏನಿದೆ ಅದನ್ನ ಬ್ಯಾನ್ ಮಾಡಿ ಅಂತಕ್ಕಂಥದ್ದು. ಅದು ಪೊಲೀಸ್ ಅವರು ಯಾರು ಅಸೋಸಿಯೇಷನ್ ಅವರು ಸುಪ್ರೀಂ ಕೋರ್ಟ್ ಸ್ಟೇ ಮಾಡಿಸಿದ್ದಾರೆ. 1 ವರ್ಷ ಆದ್ರೂ ಇನ್ನೂ ಸ್ಟೇ ವೆಕೆಟ್ಗೆ ಮಾಡಲಿಲ್ಲ. ಅಲ್ಲೇ ಕೇಳ್ತಾ ಇದ್ದೀನಿ, ಎಲ್ಲದನ್ನು ಬ್ಯಾನ್ ಮಾಡ್ಬೇಕಂತ ಎಲ್ಲರೊಂದು ಬೇಡಿಕೆ ಇದೆ. ಹೌದಲ್ಲ, ನಮ್ದೇನು. ಓಕೆ ಅಧ್ಯಕ್ಷರೇ, ಈಗ ನಮ್ಮ ಸರ್ಕಾರ ಇದ್ದಾಗ ಮೋಸ್ಟ್ಲಿ ಅನ್ಸುತ್ತೆ ಈ ಆನ್ಲೈನ್ ಲಾಟ್ರಿಯನ್ನ ಬ್ಯಾನ್ ಮಾಡಬೇಕು ಅಂತ ನಾವು ಪ್ರಯತ್ನ ಮಾಡಿದ್ರಿ. ಅದಾದ್ಮೇಲೆ ಕೋರ್ಟ್ಗೆ ಹೋಗಿ ಅವ್ರು ಸ್ಟೇ ತಗೊಂಡ್ಬಿಟ್ಟಿದ್ದಾರೆ. ಸ್ಟೇ ತಗೊಂಡ್ಮೇಲೆ ಈ ಸರ್ಕಾರ ಬಂದ್ಮೇಲೆ ಅದನ್ನೇನು ಮಾಡ್ತಾ ಇಲ್ಲ. ಈಗ ಸೋಮಶೇಖರ್ ಹೇಳ್ದಂಗೆ ನಮ್ ಕಣ್ಣೆದುರುಗಡೆನೆ ನಾವು ನೋಡ್ದಂಗೆ 100-200 ಕೋಟಿ ಆಸ್ತಿ ಇದ್ದವನು ಇವತ್ತು ಝೀರೋ ಔಟಿದ್ದಾನೆ. 100-200 ಕೋಟಿ ಆಸ್ತಿ ಇದ್ದವನು ಝೀರೋಗೆ ಬಂದ್ಬಿಟ್ಟಿದ್ದಾನೆ. ಮತ್ತೆ ಇನ್ನೊಂದು ಕಾಟ ಅಂತ ಹೇಳಿದ್ರೆ, ನಮ್ ಜಮೀರ್ ನೆನೆ ಬಂದಿದ್ದು, ಡೈಲಿ ಫೋನ್ ಹಾಕ್ತಾರೆ ಅವರು. ಅಡಿಕ್ಟ್ ಆಗ್ಬಿಟ್ಟು ಏನ್ ಮಾಡ್ತಾರೆ, ಎಲ್ಲ ಅವ್ರ ಸ್ನೇಹಿತರು ಬಂಧು ಬಳಗ ಎಲ್ಲ ಬಹಳ 100 ಕೋಟಿ ಇದ್ದಿದ್ದ ಆಸ್ತಿ ಒಂದು ಫೋನ್ ಹಾಕ್ತಾರೆ. ದಿನ 25 ಲಕ್ಷ ಕೊಡು, 10 ಲಕ್ಷ ಕೊಡು, 25 ಲಕ್ಷ ಕೊಡು, ಈ ತರದ್ದು. ನಮ್ಮ ಮನೆಗಳಲ್ಲಿ ಏನಾಗ್ಬಿಟ್ಟಿದೆ, ನಮ್ಮ ಮನೆ ಅಡಿಗೆ ಮಾಡೋನು, ಕೂಲಿ ಮಾಡೋ ಅವರೆಲ್ಲ ಆನ್ಲೈನ್ ಕಳ್ತನಕ್ಕೆ ಶುರು ಮಾಡ್ಬಿಟ್ಟವ್ರೆಲ್ಲ. ಇದೊಂಥರ ಅಡಿಕ್ಟ್ ಆಗ್ಬಿಟ್ಟಿದೆ ನಮ್ಮ ಮನೆಗಳಲ್ಲಿ. ನಾನು ಹೇಳಕ್ಕಾಗಲ್ಲ, ನಮ್ಮ ಮನೆಗಳಲ್ಲಿ ಕೆಲಸ ಮಾಡೋರು ಕಳ್ತನ ಶುರು ಮಾಡ್ತಾರೆ ಆನ್ಲೈನ್ ಇದಾಗ್ಬಿಟ್ಟು. ಅದಕ್ಕೋಸ್ಕರ ಇದು ಒಂದು ಪಿಡುಗು. ಇದನ್ನ ನಾವು ಕಂಟ್ರೋಲ್ ಮಾಡಿಲ್ಲ ಅಂದ್ರೆ ಬಹಳ ಕಷ್ಟ. ಇವರು ಬಲಾಢ್ಯರಿದ್ದಾರೆ, ಬಹಳ ಬಲಾಢ್ಯರು. ನೀವೆಲ್ಲೇ ಹೋದ್ರು ಸ್ಟೇ ತಗೊಂಬತ್ತಾರೆ, ಅಷ್ಟು ಬಲಾಢ್ಯರಿದ್ದಾರೆ ಅವರು. ಅದರಿಂದ ಈ ಸ್ಟೇನ ವೆಕೇಟ್ ಮಾಡಿದ್ರೆ ಏನಾದ್ರೂ ಒಳ್ಳೇದು, ಇಲ್ಲ ಅಂದ್ರೆ ಸರ್ವನಾಶ ಆಗೋದು. ಗೂಗಲ್ ಅಲ್ಲಿ ಅವ್ರ ಅಡ್ವರ್ಟೈಸ್ಮೆಂಟ್ ಕೂಡ ಹಾಕ್ತಾರೆ.